ಇದೆಲ್ಲ ವಿಚಾರಗಳನ್ನ ಯೋಚನೆ ಮಾಡಿಕೊಂಡು ಕ್ಲಾಸ್ ಅಲ್ಲಿ ನೀವು ಗ್ರೇಡೇಷನ್ಗಳನ್ನ ಮಾಡ್ಕೋಬೇಕು. ನಾಟ್ ವಿತ್ ದಿಸ್ FA2 ನಲ್ಲಿ ಎಷ್ಟು ತಗೊಂಡ, FA1 ನೀವೆಲ್ಲದರ ಔಟ್ಕಮ್ ಈ ಮಾರ್ಕ್ಸ್. ಇರೋದ್ 40 ಮಕ್ಕಳಿಗೆ FA2 ನಲ್ಲಿ ಎಷ್ಟು ತಗೋತಾರೆ ನಿಮಗೆ ಗೊತ್ತಿರಬೇಕು. ಯಾವುದೇ ಕಾರಣಕ್ಕೂ ಪೇಪರ್ ನೋಡಿದಾಗೆ, ಹೆಸರು ನೋಡಿದಾಗೆ ಗೊತ್ತಾಗೋಗ್ಬಿಡ್ಬೇಕು. ಇವನು 10ಕ್ಕೆ 1 2 ತಗೊಂತಾನೆ ಅಷ್ಟೇ. ಇವ್ನು 10ಕ್ಕೆ 7 ರಿಂದ 8 ತಗೋತಾನೆ, ಇವ್ನು 10ಕ್ಕೆ 5 ರಿಂದ 6 ತಗೊಂತಾನೆ. Don't abide yourself to the examination evaluation system of the department because it is not 100% accurate. ಮಕ್ಕಳ ಕಲಿಕೆಯನ್ನ ಇದು ನೋಡೋದಿಲ್ಲ, ಕಲಿಕೆಯ ಅಭಿವ್ಯಕ್ತಿನ ಮಾತ್ರ ನೋಡ್ತಾ ಇದೆ. ಅರ್ಥ ಆಯ್ತಾ? ಸೊ draft your gradation system when it comes to 8th, 7th, 6th, 9th, 5th. ಇನ್ನು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ 2 ಗ್ರೇಡ್. ಒಂದು ಹೇಳಿದ್ದನ್ನ ಪಿಕಪ್ ಮಾಡ್ತಾ ಇರುವಂತ ಮಕ್ಕಳು, 2ನೇದು ಹೇಳಿದ್ದನ್ನ ಪಿಕಪ್ ಮಾಡದೇ ಇರೋಂತ. ಯಾಕೆಂದ್ರೆ ಆ ಮಕ್ಕಳಿಗೆ ಬೇಸಿಕ್ ಇಂದ ಕಾನ್ಸೆಪ್ಟ್ ಕೂರ್ಸೋದು ನಿಮ್ ಕೈನಲ್ಲೇ ಇದೆ. ಕಾನ್ಸ್ಟೆಂಟ್ ಆಗಿ ಆ ಮಕ್ಕಳಿಗೆ ಸ್ವಲ್ಪ ಆ ಮಕ್ಕಳಲ್ಲಿ 2 ಒಂದು ಸ್ಲೋ ಲರ್ನರ್ಸ್, ಫಾಸ್ಟ್ ಲರ್ನರ್ಸ್ ಅಷ್ಟೇ. ಹೇಳ್ಕೊಟ್ಟಿದ್ದೀನಿ ಸ್ಲೋ ಆಗಿ ಕಲಿತಾ ಇರೋರು, ಹೇಳ್ಕೊಟ್ಟಿದ್ದೀನಿ ಫಾಸ್ಟ್ ಆಗಿ ಕಲಿತಾ ಇರೋರು. ಸ್ಲೋ ಲರ್ನರ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ನಾವು ಕಲಿಸಿ ಪೇರೆಂಟ್ಸ್ ಕಾನ್ಫಿಡೆನ್ಸ್ ಇದ್ದವರು ನಿಮ್ಮ ಹುಡುಗ ಒಂದು ಸ್ವಲ್ಪ ಸ್ಲೋ ಲರ್ನರ್ ಇದ್ದಾನೆ ಅಂತ ಹೇಳಿ ಅವೇರ್ನೆಸ್ ಕೊಟ್ಟು, ಫಾಸ್ಟ್ ಲರ್ನರ್ಸ್ಗೆ ನಿಮ್ಮ ಹುಡುಗ ಫಾಸ್ಟ್ ಇದ್ದಾನೆ ಅಂತೇಳಿ ಅವ್ರನ್ನ ಇನ್ನೂ ಫೈನ್ ಟ್ಯೂನ್ ಮಾಡಿ ಅವ್ರನ್ನ ಮುಂದೆ ನಮ್ಗೆ ಅವರು ಟಾಪರ್ ಆಗೋ ತರ ರೆಡಿ ಮಾಡ್ಕೋಬೇಕು. ಇದು ಪ್ರೋಸೆಸ್ ಒಂದು ಸ್ಕೂಲ್. ಇದರಲ್ಲಿ ಪ್ರೈಮರಿ ಎಜುಕೇಶನ್ಗೆ, ಸೆಕೆಂಡರಿ ಎಜುಕೇಶನ್ಗೆ, ಹೈಸ್ಕೂಲ್ ಎಜುಕೇಶನ್ಗೆ, 10ನೇ ಕ್ಲಾಸ್ಗೆ ಎಲ್ಲದಕ್ಕೂ ಲಿಂಕ್ ಇದೆ. ನೀವು 8ನೇ ಕ್ಲಾಸ್ ಪಾಠ ಮಾಡೋರು 5ನೇ ಕ್ಲಾಸಲ್ಲಿ ಸಿಲೆಬಸ್ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತೀರಾ? ಎಲ್ಲಿದೆ ನಿಮ್ಮದು ಸ್ಟಡಿ ಮೆಟೀರಿಯಲ್ ಲಿಂಕ್ ಆಗಿರೋಂಥದ್ದು? ಕ್ಲಾಸ್ ಒಳಗಡೆ 5ನೇ ಕ್ಲಾಸ್ ಅಲ್ಲಿ ಮಕ್ಕಳ ನೀವು ಇದನ್ನು ಓದಿದ್ದೀರಾ ಅಂತ ನೀವು ಹೇಳಿಲ್ಲ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಬರ್ತದೆ, ನಿಮ್ಗೆ ಜ್ಞಾಪಕದಲ್ಲಿಲ್ಲ. ಇನ್ಕ್ಲೂಡಿಂಗ್ ಗ್ರಾಮರ್ ಅಲ್ಲೂ ಹಿಂದಿನ ಕ್ಲಾಸಿಗೆ ಲಿಂಕ್ ಮಾಡ್ಕೋಬಹುದು ನೀವು. ಹಿಂದಿನ ಕ್ಲಾಸ್ ಅಲ್ಲಿ ಯಾವ ಕ್ಲಾಸ್ ಅಲ್ಲಿ ಗ್ರಾಮರ್ ಬಂದಿತ್ತು, ಇದೇ ಟಾಪಿಕ್ ಸೋಷಿಯಲ್ ಅಲ್ಲಿ ಹಿಂದಿನ ಕ್ಲಾಸಿಗೆ ಲಿಂಕ್ ಮಾಡ್ಕೋಬಹುದು. ಅಂದ್ರೆ ಅವರಿಗೆ ಪುನರಾವರ್ತನೆಗೆ ನೀವು ಹೆಲ್ಪ್ ಮಾಡಬೇಕು. ಇನ್ಫ್ಯಾಕ್ಟ್ ನನ್ನನ್ನು ಕೇಳಿದ್ರೆ ಯಾವ್ಯಾವ ಕಾನ್ಸೆಪ್ಟ್ ಹಳೆ ಕಾನ್ಸೆಪ್ಟ್ ಇರುತ್ತೋ ಆ ಬುಕ್ನು ಕ್ಯಾರಿ ಮಾಡ್ಬೇಕು ನೀವು. 8ನೇ ಕ್ಲಾಸ್ ಅಲ್ಲಿ 5ನೇ ಕ್ಲಾಸ್ ಒಂದು ಪಾಠ ಇತ್ತು ಅಂದ್ರೆ 5ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಕ್ಯಾರಿ ಮಾಡಿರ್ಬೇಕು, ಕ್ಲಾಸ್ಗೆ ತೋರಿಸ್ಬೇಕು ಮಕ್ಕಳಿಗೆ. ಜ್ಞಾಪಕ ಇದೆಯಾ? ಇದರಿಂದ ನಿಮ್ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಮಕ್ಕಳಿಗೆ ಜಾಸ್ತಿ ಆಗ್ತದೆ. ಜ್ಞಾಪಕ ಇದೆಯಾ? ಇದೆಲ್ಲೋದಿದ್ರಿ? ಇನ್ಫ್ಯಾಕ್ಟ್ ನಾವು 5ನೇ ಕ್ಲಾಸ್ ಅವ್ರಿಗೆ 6ನೇ ಕ್ಲಾಸ್ ಅವ್ರಿಗೆ EVM ಓದಿಸ್ತಾ ಇದೀವಿ, ಇದ್ರ ನಿಮ್ಮ ಪ್ರೈವೇಟ್ ಬುಕ್ ಓದಿಸ್ತಾ ಇದೀವಿ. 8ನೇ ಕ್ಲಾಸ್ 9ನೇ ಕ್ಲಾಸ್ ಕಾನ್ಸೆಪ್ಟ್ ಎಲ್ಲ ಅಲ್ಲೇ ಬಂದೋಗಿರ್ತದೆ ಅವಕ್ಕೆ ಡಿಟೇಲ್ ಆಗಿ. ನೀವುಗಳೆಲ್ಲ ಪ್ರೈಮರಿ ಸ್ಕೂಲ್ ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಹೈಸ್ಕೂಲ್ಗೆ ಅವ್ರಿಗೆ ಸಮಸ್ಯೆನೇ ಇರಂಗಿಲ್ಲ. ನಿಮ್ಮ ಹತ್ರ ಹಳೆ ಕ್ಲಾಸ್ ಅಲ್ಲಿ ಏನವ್ರು ಓದಿದ್ದಾರೆ ಅನ್ನೋ ಲೆಕ್ಕಾಚಾರನೇ ಇಲ್ಲ ಅಂದ್ರೆ ಏನ್ ಪಾಠ ಮಾಡ್ತೀರಾ? ಏನೋ ಅಲ್ಲಿದೆ ಅದು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀರಾ. ಐ ವಾಂಟ್ ದ ಕ್ರಾಸ್ ಲಿಂಕ್ ಅಂಡ್ ಸ್ಟಡಿ ಮಟೀರಿಯಲ್ ಫಾರ್ ಎವ್ರಿ ಕ್ಲಾಸ್. ಹರೀಶ್ ಅವರು ಎಲ್ಲಾ ಕ್ಲಾಸ್ಗೂ ಸ್ಟಡಿ ಮಟೀರಿಯಲ್ಗಳನ್ನ ಡಿಟೇಲ್ ಆಗಿ ಮಾಡಿಬೇಕು. ಡೂ ಇಟ್ ಇನ್ 2 to 3 phases. ಇಷ್ಟು ಟೈಮ್ ಅಂತ ತಗೊಳ್ಳಿ, 1 ಸೆಮಿಸ್ಟರ್ ಮಾಡ್ಕೊಳ್ಳಿ. ಇಷ್ಟು ಟೈಮ್ ಅಂತ ತಗೊಳ್ಳಿ, ಇನ್ನೊಂದು ಸೆಮಿಸ್ಟರ್ ಮಾಡಿ. 10ನೇ ಕ್ಲಾಸ್ಗೆ ಇವಾಗ ಯಾವ ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ನೆಕ್ಸ್ಟ್ 10ನೇ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಎಕ್ಸ್ಕ್ಲೂಸಿವ್ಲಿ ನೀವು ಯಾವುದು ಇದರ ಮೆಟೀರಿಯಲ್ ಏನು ಶಾರ್ಟ್ ಕ್ವಶನ್ಸ್ ಮೆಟೀರಿಯಲ್